ನಡೆದ ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು 2 ಪ್ರಕರಣವನ್ನ ದಾಖಲು ಮಾಡ್ತೀವಿ. ಒಂದು ಶಿವಮೊಗ್ಗ ಕೇಸ್ ತಗೊಂಡಿದ್ದು, ಇನ್ನೊಂದು ಒಬ್ರು ಅಜಯ್ ಅಂತೇಳಿ ಅವ್ರಿಗೆ ಇಂಜುರಿ ಆಗಿತ್ತು, ಅವ್ರ ಕಡೆಯಿಂದ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಈ ಸಂಬಂಧಪಟ್ಟಂತೆ ಈಗಾಗಲೇ 21 ಜನರನ್ನು ನಾವು ವಶಕ್ಕೆ ಪಡೆದುಕೊಂಡು ದಸ್ತಗಿರಿ ಕ್ರಮವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು 4-5 ಜನ ಏನು ಆಕ್ಟಿವ್ ಪಾತ್ರ ವಹಿಸಿದ್ದಾರೆ ಈ ಒಂದು ಘಟನೆಯಲ್ಲಿ. ಸ್ವಲ್ಪ ಹೋರಾಟ ಮಾಡಿದ್ದಾರೆ, ತಳ್ಳಾಟ ಮಾಡಿದ್ದಾರೆ, ಅಂಥವ್ರನ್ನೂ ಸಹಿತ ನಾವು ಐಡೆಂಟಿಫೈ ಮಾಡಿದ್ವಿ. ಆದಷ್ಟು ಬೇಗ ಎಲ್ಲರೂ ಹೇಗಾಯ್ತು ಸರ್ ಘಟನೆ ಇದು? ಘಟನೆ ಇದು ಈ ಒಂದು ರಾಮ್ ರಹೀಂ ನಗರ್ ಅಂತೇಳಿ ಈ ಒಂದು ಏರಿಯಾದಲ್ಲಿ ಪ್ರೊಸೆಷನ್ ಮೊದಲಿಂದ ಬರ್ತದೆ. ಸೊ ಈ ಮಸೀದಿ ಇತ್ತೀಚೆಗೆ ಆಗಿದೆ ಅಂತೇಳಿ, ಈ ಒಂದು ಮಸೀದಿ ದಾಟಿ 50 ಮೀಟರ್ ದೂರ ಮುಂದೆ ಹೋದಾಗ ಪಕ್ಕದ ಒಂದು ಏರಿಯಾದಿಂದ ಏಕಾಏಕಿ ಕಲ್ಲುಗಳು ಬಂತು ಅಂತೇಳಿ ಪ್ರೊಸೆಷನ್ ಅಲ್ಲಿ ಇದ್ದವರು ಸಹಿತ ಅಬ್ಜೆಕ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ 2 ಕಡೆಯಿಂದ ಸ್ವಲ್ಪ ಕಲ್ಲು ಹೋರಾಟ ಆಗಿದೆ. ನಮ್ಮ 3 ಜನ PSIಗಳು ಮತ್ತು 8-10 ಜನ ಸಿಬ್ಬಂದಿಗಳಿದ್ರು. ಅವರು ಕೂಡಲೇ ಅವರನ್ನ ಡಿಸ್ಪರ್ಸ್ ಮಾಡಿಸಿ ತಿಳಿಗೊಳಿಸಿದ್ದಾರೆ. ತದನಂತರದಲ್ಲಿ ಸ್ವಲ್ಪ ಜನ ನ್ಯಾಯ ಬೇಕು ಅಂತ ಹೇಳಿ ಕೇಳಿಕೊಂಡು ಒಂದು ಕಡೆ ಸೇರ್ಕೊಂಡಿದ್ರು. ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಪರಿಸ್ಥಿತಿ ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಈಗಾಗಲೇ ಹೊರಗಿಂದ ಜಿಲ್ಲೆಯಿಂದ ಕೆಲವು ಸಿಬ್ಬಂದಿಗಳು ಅಧಿಕಾರಿಗಳು ಬಂದಿದ್ದಾರೆ. 6 KSRPಗಳನ್ನು ಸಹಿತ ನಾವು ನಿಯೋಜನೆ ಮಾಡಿದ್ದೀವಿ. ಒಟ್ಟಾರೆಯಾಗಿ ಪರಿಸ್ಥಿತಿಯನ್ನು ನಾವು ಹತೋಟಿಯಲ್ಲಿ ತೆಗೆದುಕೊಂಡಿದ್ದೀವಿ ಮತ್ತು ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲ. ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಸರ್? ಗಾಯಾಳುಗಳು ಎಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ. ಒಬ್ಬರಿಗೆ 4 ಸ್ಟಿಚಿಂಗ್ ಆಗಿದೆ ಬಿಟ್ಟರೆ ಉಳಿದವ್ರಿಗೆ ಏನೋ ಸಣ್ಣ ಪುಟ್ಟ ಗಾಯ ಮಾತ್ರ ಆಗಿದೆ. ಎಲ್ಲರೂ ಡಿಸ್ಚಾರ್ಜ್ ಆಗಿದೆ, ಯಾರು ಆಸ್ಪತ್ರೆಗೆ. 144 ಈಗ ನಾವು ಬೆಳಗ್ಗೆಯಿಂದ ಮಾಡಿದ್ದೀವಿ, ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೆ. ನಂತರದ ಪರಿಸ್ಥಿತಿ ಅವಲೋಕಿಸಿ ಅವಶ್ಯಕತೆ ಬಿದ್ದರೆ ನಿಯತ್ತಾಗಿ ಮನೆ ಒಳಗೆ ಕೈ ಮುಕ್ಕೊಂಡು ಅವರು ಇರ್ಬೇಕು. ಇನ್ಮೇಲೆ ಎಲ್ಲರೂ ಸಾರ್ಬಾರ್ದು ಅವರು. ಯಾಕೆಂದ್ರೆ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಕೊಟ್ಟ ಮೇಲೆ ಅವರು ಎಲ್ಲ ಸಾರ್ಬಾರ್ದು ಇನ್ನು. ನಾವ್ ಅದಕ್ಕೆಲ್ಲ ಪೊಲೀಸ್ನವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲಾ ಕಡೆಗೂ ಹೋಗ್ತು. ಅದಕ್ಕೇನು ನಮಗ್ ಪ್ರತಿಕ್ರಿಯೆ ಸಿಗ್ಲಿಲ್ಲ. ಪೊಲೀಸ್ನವರು ಅರ್ಧ ಅವ್ರಿಗೆ ಸಪೋರ್ಟ್. 3-4 ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 3-4 ಸತಿ ತೀರ್ಮಾನ ಮಾಡ್ಲಿಲ್ಲ. ಅಂತ ಕಳ್ಸುದು ಈಗ ಯಾವ ನ್ಯಾಯ? ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು. ಪೊಲೀಸ್ ಮಾಡೋದು ಎಲ್ಲಾರ್ಗು ಒಂದೇ ಕಾನೂನು. ಅವ್ರು ಮನುಷ್ಯರೇ, ನಾವು ಮನುಷ್ಯರೇ. ಜಾತಿ ಬೇರೆ ಇರ್ಬೋದು, ಆದ್ರೆ ನಾವ್ ಯಾವತ್ತೂ ಹಿಂಗೆ ಮಾಡ್ಕೊಂಡಿಲ್ಲ. ಅವ್ರು ಸಾಬ್ರು, ನಾವ್ ಹಿಂದೂಗಳು ಅಂತ. ಆದ್ರೆ ಅವ್ರು ಮಾಡಿ ತೋರಿಸ್ತಾವ್ರೆ. ಇವತ್ ನಮಗ್ ನ್ಯಾಯ ಸಿಗೋ ಗಂಟೆ ನಾವ್ ಎಲ್ಲಿ ಗಂಟೆ ಹೋರಾಡ್ಬೇಕು ಅಲ್ಲಿ ಗಂಟು ಹೋರಾಡ್ತೀವಿ ಸರ್. ಸರಿ ಸರಿ. ಒಂದು ತಿಂಗಳ ತನಕನು ಅವ್ರ ದೇವ್ರಗಳನ್ನ ಮಾಡ್ತಾರೆ, ಅವ್ರು ಇದನ್ನ ಮಾಡ್ತಾರೆ, ನಾವು ತೊಂದ್ರೆ ಕೊಡ್ತೀವ. ಅವರು ದೇವ್ರೆ ಮಾಡೋದು, ನಾವು ದೇವ್ರೆ ಮಾಡೋದು. ನಾವ್ ಅಣ್ಣ ತಮ್ಮ ಅಂತಾರ ಇದು. ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದೀವಿ ಸರ್. ಒಂದು ಮನೇಲಿ ಇರೋ ತರ ಇದೀವಿ ನಾವೆಲ್ಲರೂ. ನೀವು ಬರೋ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಒದ್ದು, ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ನ, ಗಣೇಶನ್ ಬ್ಯಾನರ್ನ ಒದ್ದು ಹೊರಗೆ ತಗೊಂಡು ಹೊಡೆಯುವಂತದ್ದು ಏನ್ ಮಾಡ್ಬಿಟ್ಟಿರೋ ಸರ್ ಇವ್ರು. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವ್ರೆಲ್ಲ ಹೊಡೆಯಕ್ಕೆ ಅಂತಾನೆ ಫಸ್ಟ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ಮಕ್ಕಳನ್ನ ಏರಿಯಾದಲ್ಲಿ ಮಕ್ಕಳನ್ನ ಸಾಕಾಯ್ತಲ್ಲ ಸರ್. ಪ್ರತಿಯೊಬ್ರು ತಗೊಂಡೋಗಿ ಹೊರಗಡೆ ಆಗ್ತಾ ಇದೀವಿ ಒಂದೊಂದು ಮಕ್ಕಳನ್ನು. ಮತ್ತೆ ನಾವ್ ಹೆಂಗಿರೋದು? ನಮ್ನೆಲ್ಲ ಖಾಲಿ ಮಾಡಿಸ್ಬಿಡಕ್ ಹೇಳಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡಕ್ ಹೇಳ್ಬಿಡಿ ಸರ್. ನಾವೆಲ್ಲ ಖಾಲಿ ಮಾಡ್ಕೊಂಡು ಹೊಟ್ಟಾಯ್ತೀವಿ. ಅವರೇ ಇರ್ಲಿ. ಒಂದೊಂದ್ ಮನೆ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಾಡ್ಕೊ ಬರ್ತಾರೆ. ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗೋದಿಲ್ಲ. ಇದು ಚಾಕ್ ಹಿಡ್ಕೊಂಡು ಓಡ್ ಬರೋದು, ಆಮೇಲೆ ಓಡಾಡ್ತಾ ಇದ್ರೆ ಇದು ಪಾಲ್ ಬರಕ ಉಗಿಯೋದು, ಬಾಟ್ಲಿ ಎಸೆಯೋದು. ಪೊಲೀಸ್ ಅಂತವ್ರಿಗೆ ಅವ್ರಿಗೆ ಬಿಟ್ಟಿಲ್ಲ ಅಂತಂದ್ಮೇಲೆ ನಮ್ಮನ್ನ ಬಿಡ್ತಾರ? ಬಾರ ಹೊಡಿ ಬಾ ಅಂತಂತಾರೆ. ಅಲ್ಲೊಬ್ಬ ಬಾರ ಹೊಡಿತೀಯಾ ಹೊಡಿ ಬಾ ಅಂತಂತಾರೆ. ಅಂತ ತರ ಇರ್ಬೇಕಾದ್ರೆ ಇವ್ರಿಗೆ ತರ ಅನ್ಬೇಕಾದ್ರೆ ನಮ್ನ ಯಾವ ತರ ಅಂತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಪ್ರತಿಯೊಂದು ಮನೆಯವರು ನೀವು ಮಸೀದಿ ಕಲ್ಲು ಹೊಡೆದಿರ, ನೀವು ನೋಡಿ ಸರ್, ಪ್ರೂಫ್ ಎಲ್ಲ ಐತೆ. ಪ್ರೂಫ್ಗಳು ಪ್ರತಿಯೊಂದು ಪ್ರೂಫ್ ಐತೆ. ಮಸೀದಿಗೆ ಕಲ್ಲು ಹೊಡೆದ್ಬಿಟ್ಟವ್ರೆ. ಕಲ್ಲು ಹೊಡೆದಿರೋದಕ್ಕೆ ಅವ್ರು ಗಣೇಶನ್ ಹೊಡೆದವ್ರೆ ಅಂತ ಅಲ್ಲಿ ಇದು ವಿಡಿಯೋ ಮಾಡೋರೆ. ಎಲ್ಲಿಂದ ಕಲ್ಲು ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಿ. ನೆನ್ನೆ ರಾತ್ರಿ ಪೊಲೀಸ್ ಅವ್ರು ಏನಂತಾರೆ, ನೀವು ಹಂಚ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀರ, ಇಲ್ಲ ಹತ್ಕೊ ಉರಿತೈತೆ ಅಂತಾರೆ. ನಾವಿರೋದು ಇಲ್ಲಿ, ಆ ಮಸೀದಿ ಅಲ್ಲಿ. ನಾವು ಅವ್ರಿಗೆ ಎದುರ್ಕೊಂಡೆ ಹೋಗೋದಿಲ್ಲ ಅಂತೀವಿ ಸರ್. ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ರು ಹೆಣ್ಮಕ್ಳು ಇಷ್ಟೊತ್ತಾಯ್ತಂದ್ರೆ ಬನ್ನಿ ರೌಂಡ್ಸ್ ಹಾಕಿರ್ತಾರೆ ಅಂತ ಪೊಲೀಸ್ ಅವ್ರಿಗೆ ಎದುರ್ಕೊಳ್ಳೋದಿಲ್ಲ. ನಾವೆಲ್ಲ ಏನ್ ಮಾಡೋದು ಅಂತ ಅವ್ರಿಗೆಲ್ಲ ನಮ್ಗೆಲ್ಲ ನ್ಯಾಯ ಕೊಡ್ಸ್ಬಿಟ್ಟು ಆಮೇಲೆ ಹೇಳಿ ಹಂಗಾದ್ರೆ ನಾವ್ ಹಿಂದೂಗಳಲ್ಲ, ನಾವು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗೋಯ್ತೀವಿ. ಇದೊಂದೇ ಬಾಕಿ ಇರೋದು ಸರ್. ಇಲ್ಲಿ ನಾವು ಮುಸ್ಲಿಮ್ಸ್ ಅವರಾಗಿ ಕನ್ವರ್ಟ್ ಆಗ್ಬೇಕು. ಇವರೆಲ್ಲ ಇವ್ರದೇ ಏರಿಯಾಗಳನ್ನ, ಈ ಏರಿಯಾದಲ್ಲಿ ಅರ್ಧಕ್ಕರ್ಧ ಜನ ಈಗ ಸರ್ ಅವರೇ ಇರೋದು. ನಮ್ಮನ್ನ ಓಡಾಡಕ್ ಬಿಡೋದಿಲ್ಲ ಅಂತಾರೆ. ಒಂದೇನೋ ಒಂದು ಪ್ರತಿಯೊಂದು ಈಗ ಗಣೇಶನ ವರ್ಷಕ್ಕೆ ಒಂದ್ಸಲ ಬಿಡ್ತಾರೆ. ಇವ್ರಂಗೆ ಏರಿಯಾದಲ್ಲೆಲ್ಲ ರೋಡಲ್ಲೆಲ್ಲ ರ್ಯಾಲಿ ಮಾಡ್ಕೊ ಬಂದ್ರು. ನಾವ್ ಮಾಡ್ಬಾರ್ದು, ನಾವ್ ಹಿಂದೂಗಳಲ್ಲ. ಇವ್ರು ಇದು ಮಿನಿ ಪಾಕಿಸ್ತಾನ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿರೋ ಸರ್. ಅವರು ಇದನ್ನೇ ಮಾಡೋದವ್ರು. ಇವ್ರಿಗೆ ಏನಾರು ಹೇಳಿ ಎದುರ್ಕೊಳ್ತಾರೆ ಸರ್ ಎಲ್ಲಾರು. ಇವ್ರು ಏನಾರು ಮಾಡ್ಬಿಡ್ತಾರೆ. ಈಗ ಇವತ್ತಿರೋ ಧೈರ್ಯ ಅವತ್ ಬಂದಿದ್ರೆ ಯಾರು ಈ ತರ ಮಾಡ್ತಾ ಇರ್ಲಿಲ್ಲ.
ಇವತ್ ಸರ್ ನಮ್ಮ ಮನೆ ಹತ್ರ ಲಾಸ್ಟ್ ಮನೆ ಇರೋದು, ಅಲ್ಲಿಂದ ನಮ್ಮ ಮನೇಲಿ ರೆಕಾರ್ಡಿಂಗ್ ಐತೆ ತೋರಿಸ್ತೀನಿ. ಬಟ್ಟೆ ಬಿಚ್ಚಾಕೊಂಡು ಓಡೋದು, ಮುಸ್ಲಿಮ್ಸ್ ಹುಡುಗರು ಓಡಿಸ್ಕೊ ಬರ್ತಾರೆ ರಾತ್ರಿ. ಪ್ರತಿ ಒಂದ್ ಏನಾದ್ರು ಪೊಲೀಸರು ಜ್ಞಾನ ಬಂದ್ ಕೇಳ್ತಾರೆ, ಅಕ್ಕಪಕ್ಕ ಇದ್ದವ್ರು ನೀವೇನು ಅಂತ ಕೇಳ್ತಾರೆ. ಅವ್ರು ಎಲ್ಲಿರ್ತಾರೆ ಏನಿರ್ತಾರೆ ಅಂತ ಗೊತ್ತಿರಲ್ಲ ನಮ್ಗೆ. ಬನ್ನಿ ಸರ್ ಬೇಕಾದ್ರೆ ರೆಕಾರ್ಡಿಂಗ್ ತೋರಿಸ್ತೀನಿ. ರಾತ್ರಿ ಆಯ್ತು ಅಂತ ಬಟ್ಟೆ ಬಿಚ್ಚಾಕೊಂಡು ಓಡಾಡೋದು. ಇವ್ರುಗಳಂತೂ ಸರ್ ತಡೆಯಕ್ ಆಯ್ತಲ್ಲ. ಇವ್ರುಗಳು ಈ ಸಲ ಆಗ್ಬೇಕು, ನಮ್ಗೊಂದ್ ನ್ಯಾಯ ಕೊಡ್ಸ್ಬೇಕು ಸರ್. 3 ವರ್ಷದಿಂದ ಇದೇ ತರ ಮಾಡ್ತವ್ರೆ. ಗಣೇಶನ ಅವ್ರ ಬಾಯಿಲಿ ಬಂದು ಸರ್ ಬಾವುಟ ಹಾಕಿರೋದ್ನ ಕಿಳಿಸ್ಬಿಟ್ಟು ಅವ್ರ ಬಾವುಟ ಹಾಕವ್ರೆ. ಪ್ರತಿ ಒಂದು ಗಲ್ಲಿನೂ ಬಿಟ್ಟಿಲ್ಲ ಸರ್ ಅವರು, ಪ್ರತಿ ಒಂದು ಗಲ್ಲಿನೂ ಬಿಟ್ಟಿಲ್ಲ. ಎಲ್ಲಾನು ಪ್ರತಿ ಒಂದು ಗಲ್ಲಿಲೂ ಒಂದೊಂದು ಲೈಟ್ ಹಾಕ್ಸ್ಕೊಂಡವ್ರೆ. ನಾವು ದೇವ್ರ ಮಾಡ್ಬಾರ್ದು ಅಂತಂದ್ರೆ ಹೆಂಗೆ ಸರ್ ಅವರು? ಯಾಕೆ ನಾವು ಎಲ್ಲಾರು ಅವತ್ತೂ ಅವರು ನಮ್ಮವ್ರನ್ನ ಸರ್, ನಾವು ದೇವ್ರನ್ನೇ ಮುಗಿಯೋದು ಕೈನ, ಅವರು ದೇವ್ರನ್ನೇ ಮಾಡೋದು. ನಾವ್ ಹೆಂಗಿರ್ತೀವಿ ಅವ್ರು ಹಂಗೆ ಇರ್ಬೇಕು ತಾನೆ. ಪ್ರತಿ ಒಬ್ರು ಬರ್ತಾರೆ ಹೆಂಗೆ ಸರ್? ಅವ್ರ ಎಂಟ್ರೆನ್ಸ್ ಅಲ್ಲಿ ಮಸೀದಿ ಕಟ್ಬಿಟ್ಟು ನಮ್ಮನ್ನ ಅಲ್ಲಿ ಹೋಗ್ಬಾರ್ದು ಅಂದ್ರೆ ಏನ್ ನ್ಯಾಯ? ನಾವ್ ಇಲ್ಲಿಂದನೇ ದಾಟ್ಕೊಂಡು ಅಲ್ಲಿ ಹೋಗಕ್ ಆಗೋದು. ಎಂಟ್ರೆನ್ಸ್ ಅಲ್ಲಿ ಅವ್ರ ಯಾಕೆ ಮಸೀದಿ ಕಟ್ರು? ಇವಾಗ ಮಸೀದಿ ರೆಡಿ ಮಾಡ್ಲಿ, ನಮ್ಮ ಹಿಂದೂ ಧರ್ಮನ ಮುಂದೆ ಬಿಡ್ಲಿ. ಸಾವಾಗಿರೋ ಟಮಟೆ ಕೂಡ ಹೊಡಿಬಾರ್ದು ಅಂತಾರೆ ಸರ್ ಅವರು. ಸಾವಾಗಿರೋ ಟಮಟೆ ಕೂಡ ಹೊಡಿದಂಗ ಅದ್ ಹೆಂಗ್ ಮಾಡಿಕೊಳಕ್ ಆಗುತ್ತೆ? ಟಮಟೆ ಸೌಂಡೇ ಬರ್ಬಾರ್ದಂತೆ. ಅವರು ಬೆಳಗ್ಗೆ 6 ಗಂಟೆಗೆ ಅಲ್ಲ ಕೂಗ್ತಾರೆ, 5 ಗಂಟೆಗೆ ಅಲ್ಲ ಕೂಗ್ತಾರೆ, 1 ಗಂಟೆಗೆ ಅಲ್ಲ ಕೂಗ್ತಾರೆ. ನಾವೇನಾದ್ರು ಕೇಳ್ತೀವ? ನಾವು ವರ್ಷಕ್ಕೊಂದ್ಸಲಿ ಮಾಡೋ ಹಬ್ಬನ ಸಾವಾದ್ರೂ ಕೂಡ ಟಮಟೆ ಹೊಡಿಬಾರ್ದು ಅಂದ್ರೆ ಹೆಂಗೆ? ಅವ್ರು ಇವಾಗ ಬೆಳಗ್ಗೆ ಒಬ್ಬೊಬ್ರು ಮುದುಕೊಂಡ್ಬಿಡ್ರಿ. ಇವತ್ತ ಎಲ್ಲ ಮಹಿಳೆಯರಿಗೆ ಇಲ್ಲಿನ ಹಿಂದೂಗಳಲ್ವಾ? ಎಲ್ಲ ಮನೆ ಒಬ್ಬೊಬ್ರು ಬರ್ಲೇಬೇಕು. 9:30 ಅಂತೀವಲ್ಲ, ಅದಕ್ಕೆ ಯಾರು ಬಂದಿಲ್ಲ. ಇದು ಒಬ್ರದಲ್ಲ, ಇದು ಹೋರಾಟ. ಹೌದಾ? ಏನು ಈಗ ಗಮನಿಸ್ತಾ ಇದ್ದೀವಿ. ಮತ್ತೆ ಈ ಒಂದು ಬಸ್ಸಿ ಒಂದು ಸೆಕೆಂಡ್ ಕೊಡು ಮಂಜುಳ, ನಾನು ಟ್ರೈ ಮಾಡ್ತೀನಿ. ಏನು ಮಾಡ್ತೀನಿ? ಅಲ್ಲ, ಕರೆಕ್ಟಾಗಿ ಇಟ್ಕೊಂಡು ಹೇಳು. ಈಗ ಮೇಲೆ ಹಿಂಗೆ ಮೇಲಿಂದ ಕೆಳಗೆ ಮಾಡಿದ್ರೆ ಕೆಳಗಿಂದ ಮೇಲೆ